ವಿಲೇಜ್ ಪೀಪಲ್ಗೆ ನಾರ್ಮಲ್ ಆಗಿ ಗೊತ್ತಿಲ್ಲದೆ ಇರೋರು ವಯಸ್ಸಾದವ್ರಿಗೆ ಅದೆಲ್ಲ ಗೊತ್ತಾಗಲ್ಲ. ಆಧಾರ್ ಕಾರ್ಡ್ ಎತ್ಕೊಂಡು ಹತ್ರದಲ್ಲಿ ಇರುವಂತಹ AIPS ಕೇಂದ್ರಗಳಿಗೆ ಹೋಗ್ತಾರೆ. AIPS ಕೇಂದ್ರದಲ್ಲಿ ಕೂಡ ಈ ಕೆಲಸಗಳು ಜಾಸ್ತಿ ಮೋಸ ವಂಚನೆಗಳು ನಡೆಯುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ನಡೀತಾ ಇದೆ. ಅದರಿಂದ ಆದಷ್ಟು ಬ್ಯಾಂಕ್‌ಗೆ ಹೋಗಿ. ಯಾಕೆಂದ್ರೆ ಬ್ಯಾಂಕ್ ರಜಾ ದಿನಗಳು ಇರುವುದರಿಂದ ನೀವು ಆದಷ್ಟು ಈ ಒಂದು ಹೆಬ್ಬೆಟ್ ಮುಖಾಂತರ ನೀವು ಟ್ರೈ ಮಾಡಲಿಕ್ಕೆ ಹೋಗ್ತೀರಾ, ಅಮೌಂಟ್‌ನ ವಿತ್‌ಡ್ರಾಲ್ ಮಾಡಲಿಕ್ಕೆ ಹೋಗ್ತೀರಾ, ಸ್ವಲ್ಪ ಎಚ್ಚರಿಕೆಯಿಂದ ತಿಳುವಳಿಕೆ ಉಳ್ಳವರನ್ನ ಕರ್ಕೊಂಡು ಹೋಗಿ ಅಮೌಂಟ್ ಎಷ್ಟು ಕಟ್ ಆಗಿದೆ, ಎಷ್ಟು ತಗೊಂಡಿದ್ದಾರೆ, ಎಷ್ಟು ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನೀವು ಬನ್ನಿ. ಹಾಯ್ ಸ್ನೇಹಿತರೆ, ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್. ಸ್ನೇಹಿತರೆ, ಗೃಹಲಕ್ಷ್ಮಿ ಅಮೌಂಟ್ ಬಂದುಬಿಟ್ಟು ₹2,000 ಇದುವರೆಗೂ 15 ಕಂತಿನ ಹಣ ಬಿಡುಗಡೆಯಾಗಿದೆ. ಸುಮಾರು 2 ತಿಂಗಳಿಂದ ಬಂದುಬಿಟ್ಟು 16, 17ನೇ ಕಂತಿನ ಹಣ ಬಂದುಬಿಟ್ಟು ಇನ್ನೂ ಪೆಂಡಿಂಗ್ ಇದೆ. ಇದು ಬಂದುಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಖಾತೆಗೂ ಕೂಡ ಈ ಒಂದು ₹2,000 ಬರುತ್ತೆ ಅಂತ ಮಾತು ಕೊಟ್ಟಿದ್ದಾರೆ. ಜನವರಿ 14ನೇ ತಾರೀಕಿನಿಂದ ಅಥವಾ ಸಂಕ್ರಾಂತಿ ಹಬ್ಬದ ದಿನದಿಂದ ಕೂಡ ಈ ಒಂದು ಅಮೌಂಟ್ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗುತ್ತೆ ಅಂತ ಮಾತು ಕೊಟ್ಟಿದ್ದಾರೆ. ಬೇರೆ 2,000 ಮಾತ್ರ ಅಲ್ಲ, ಆದರೆ ಒಂದು 4-5 ದಿನ ಗ್ಯಾಪ್ ಬಿಟ್ಟು 17ನೇ ಕಂತಿನ ಹಣ ಕೂಡ ₹2,000 ಕ್ರೆಡಿಟ್ ಆಗುವಂಥ ಒಂದು ಸಾಧ್ಯತೆಗಳಿದೆ. ಅದರ ಜೊತೆಯಲ್ಲಿ ಅನ್ನಭಾಗ್ಯ ಸ್ಕೀಮ್ನ ಹಣ ಏನಿತ್ತು ಅದು ಬಂದುಬಿಟ್ಟು ಸುಮಾರು 4-5 ತಿಂಗಳಿಂದ ಪೆಂಡಿಂಗ್ ಇತ್ತು. ಆ ಅಮೌಂಟ್ ಕೂಡ ಇದೇ ಜನವರಿ 25ರ ಒಳಗಡೆ ಬಂದುಬಿಟ್ಟು ಎಲ್ಲರ ಖಾತೆಗೆ ಬರುತ್ತೆ ಅಂತ KH ಮುನಿಯಪ್ಪ ಅವರು ಕೂಡ ಈ ಒಂದು ಮಾತು ಕೊಟ್ಟಿದ್ದಾರೆ. ಓಕೆ, ₹2,000 ಅಮೌಂಟ್ ಬಂದುಬಿಟ್ಟು 14ನೇ ತಾರೀಕಿಂದ ಎಲ್ಲರ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಆದಷ್ಟು ಸುಮಾರು ಜನ ಬಂದುಬಿಟ್ಟು ಇವಾಗ AIPS ಮುಖಾಂತರ ಹೋಗಿ ಚೆಕ್ ಮಾಡಲಿಕ್ಕೆ ಹೋಗ್ತೀರಾ. ಆಧಾರ್ ಕಾರ್ಡ್ ಎತ್ಕೊಂಡು ಹತ್ರದಲ್ಲಿರುವಂತಹ AIPS ಕೇಂದ್ರಗಳಿಗೆ ಹೆಬ್ಬೆಟ್ ಮಡಗಿ ಅಮೌಂಟ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಹೋಗ್ತೀರಾ. ಸ್ವಲ್ಪ ಎಚ್ಚರಿಕೆಯಿಂದ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಸಾರಿ ಬಂದುಬಿಟ್ಟು ಗೊತ್ತಿಲ್ಲದೆ ಇರೋರಿಗೆ AIPS ಮುಖಾಂತರ ಮೋಸ ವಂಚನೆಗಳು ನಡೆಯುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ನೀವು SMS ಮುಖಾಂತರ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಕೆಲವೊಬ್ಬರಿಗೆ ಬ್ಯಾಂಕ್ ಮುಖಾಂತರ SMS ಬರುತ್ತೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ಇನ್ನು ಕೆಲವರಿಗೆ ಬರೋದಿಲ್ಲ. ಸುಮಾರು ಗೊತ್ತಿಲ್ಲದೆ ಅವರವರಿಗೆ ಏಮಾರಿಸ್ಬಿಟ್ಟು ಹೆಬ್ಬೆಟ್ ಮಡಗಿ ನಿಮಗೆ ಹೆಬ್ಬೆಟ್ ಸರಿಯಾಗಿ ಕೂತ್ಕೊಂಡಿಲ್ಲ, ಮತ್ತೆ ಹೆಬ್ಬೆಟ್ ಮಡಗಿ ಅಂತ 2 ಸರಿ 3 ಸರಿ ಹೆಬ್ಬೆಟ್ ಮಡಗಿಸ್ಕೊಂಡು ದುಡ್ಡನ್ನ ಅವ್ರು ತಗೊಳ್ತಾರೆ. ಇದನ್ನು ನಿಮಗೆ ಗೊತ್ತಾಗಲ್ಲ. ನೀವು ಬ್ಯಾಂಕ್ ಕಡೆ ಹೋಗಿ ಇದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ. ಅದರಿಂದ ಸ್ವಲ್ಪ ಆದಷ್ಟು ಗೊತ್ತಿರೋರನ್ನ ನೀವು ಕರ್ಕೊಂಡೋಗಿ ಮಾಡ್ಬೋದು, ಅಥವಾ ನಿಮಗೆ ನಂಬಿಕೆ ಇರೋ ಜಾಗದಲ್ಲಿ ಹೋಗಿ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೋದು. ಬಂದಿದ್ರೆ ನೀವು ತಗೋಬೋದು. ಆದಷ್ಟು ಬ್ಯಾಂಕ್ಗೆ ವಿಸಿಟ್ ಮಾಡೋದು ಒಳ್ಳೆಯದು. ಆದರೆ ಬ್ಯಾಂಕ್ ರಜೆ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಓದಿರೋರನ್ನ ಕರ್ಕೊಂಡು ಹೋಗಿ ನೀವು ವಯಸ್ಸಾದವರು ಅಮೌಂಟ್ನ ತಗೊಬನ್ನಿ. ಓಕೆ, ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ವೆಬ್ಸೈಟ್ ಕೂಡ ಇದೆ, namainfotech.com ಅಂತ. ಏನೇ ಒಂದು ಅಪ್ಡೇಟ್ ಇದ್ರೂ ಕೂಡ ನಮ್ಮ ವೆಬ್ಸೈಟ್ನಲ್ಲಿ ನಾವು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ವೆಬ್ಸೈಟ್ಗೂ ವಿಸಿಟ್ ಮಾಡಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಏನೇ ಒಂದು ಹೊಸ ಸರ್ಕಾರದ ಯೋಜನೆಗಳ ಮಾಹಿತಿ ಇದ್ರೂ ಕೂಡ ವಾಟ್ಸಪ್ ಗ್ರೂಪಲ್ಲಿ ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ. ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಮುಂದಿನ ಒಂದು ಮಾಹಿತಿಯಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.